ಇನ್ನು ಚಿಕ್ಕಮಗಳೂರಿನಲ್ಲಿ ಆಟೋ ಗ್ಯಾಸ್ ಇಲ್ಲದೆ ಚಾಲಕರ ಬದುಕು ದುಸ್ತರಾಗಿದೆ. ಗ್ಯಾಸ್ ಇಲ್ಲದೆ ಮನೆ ಮುಂದೆಯೇ ಆಟೋಗಳು ನಿಂತಲ್ಲಿ ನಿಲ್ಲಬೇಕಾದಂತಹ ಪರಿಸ್ಥಿತಿ. 4,000 ಆಟೋಗಳಲ್ಲಿ 3,500 ಆಟೋಗಳು ಮನೆ ಬಳಿಯೇ ಲಾಕ್ ಆಗಿದ್ದಾವೆ. ನಮ್ಮ ಬದುಕು ಬೀದಿಗೆ ಬಂದಿದೆ ಅಂತ ಹೇಳಿ ಆಟೋ ಚಾಲಕರು ಅಳಲು ತೋಡ್ಕೊಳ್ತಿದ್ದಾರೆ. ಸೋಮವಾರದಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಆಟೋ ಚಾಲಕರು ಚಿಂತನೆ ನಡೆಸಿದ್ದಾರೆ. ಸರ್ಕಾರ ಕೂಡಲೇ ನಮ್ಮ ಸಮಸ್ಯೆಗೆ ಸ್ಪಂದಿಸಬೇಕು ಅಂತ ಆಟೋ ಚಾಲಕರು ಆಗ್ರಹಿಸ್ತಾ ಇದ್ದಾರೆ. ಕೊಲ್ಲಿ ರಾಷ್ಟ್ರದಲ್ಲಿ ನಡೆಯುತ್ತಿರುವ ಯುದ್ಧದ ಪರಿಣಾಮ ಇದೀಗ ಸಾಕಷ್ಟು ಭಾರತದಲ್ಲಿ ಕಚ್ಚಾ ತೈಲದ ಅಭಾವ ಸೃಷ್ಟಿಯಾಗಿರುವಂಥದ್ದು. ಅದರಲ್ಲೂ ಕೂಡ ಚಿಕ್ಕಮಗಳೂರಿನಲ್ಲಿ ಕಳೆದ 7 ದಿನಗಳಿಂದ ಚಿಕ್ಕಮಗಳೂರು ನಗರದಲ್ಲಿ ಆಟೋಗಳಿಗೆ ಗ್ಯಾಸ್ ಸಿಗದೆ ಈಗ ಆಟೋಗಳ ಸಂಚಾರ ಸ್ಥಗಿತಗೊಳಿಸಿರುವಂಥದ್ದು. ಚಿಕ್ಕಮಗಳೂರು ನಗರದಲ್ಲಿ ಬರೋಬ್ಬರಿ 4,000ಕ್ಕೂ ಅಧಿಕ ಆಟೋಗಳಿರುವಂಥದ್ದು. ಅದರಲ್ಲೂ ಕೂಡ LPGಯನ್ನು ಅವಲಂಬಿಸಿ 3,000ಕ್ಕೂ ಅಧಿಕ ಆಟೋಗಳು ಕೂಡ ಇರುವಂಥದ್ದು. ಅವೆಲ್ಲವೂ ಕೂಡ ಕಳೆದ 7 ದಿನಗಳಿಂದ ನಿಂತಿರುವಂಥದ್ದು. ಹಾಗಾಗಿ ಆಟೋ ಚಾಲಕರು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಒಂದು ಮನವಿಯನ್ನು ಕೂಡ ಕೊಡಲಿಕ್ಕೆ ಬಂದಿರುವಂಥದ್ದು. ಕಳೆದ 7 ದಿನಗಳಿಂದ ಗ್ಯಾಸ್ ಸಿಗದೆ ಆಟೋಗಳು ನಿಂತಿರುವಂಥದ್ದು. ಹಾಗಾಗಿ ಆರ್ಥಿಕ ಸಂಕಷ್ಟಕ್ಕೆ ಇದೀಗ ಆಟೋ ಚಾಲಕರು ತುತ್ತಾಗಿರುವಂಥದ್ದು. ಈ ಬಗ್ಗೆ ಸಮಸ್ಯೆಯನ್ನು ಬಗೆಹರಿಸಬೇಕಾದಂಥ ಜಿಲ್ಲಾಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೆ ಅನ್ನೋದು ಇಲ್ಲಿನ ಆಟೋ ಚಾಲಕರ ಒಂದು ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂಥದ್ದು. ಚಿಕ್ಕಮಗಳೂರು ನಗರದಲ್ಲಿರುವಂಥ 3 ಬಂಕ್ಗಳು ಕೂಡ ಈಗಾಗಲೇ ಬಂದನ್ನು ಕೂಡ ನೋ ಸ್ಟಾಕ್ ಅನ್ನೋ ಬೋರ್ಡನ್ನು ಹಾಕಿ ಆ ಬೀಗವನ್ನು ಕೂಡ ಹಾಕಿರುವಂಥದ್ದು. ಆಟೋ ಚಾಲಕರಿದ್ದಾರೆ ಸರ್. ಈಗ 3 ಬಂಕ್ಗಳು ಕೂಡ ಸ್ಥಗಿತವಾಗಿದೆ. ಅಂದರೆ ಕಳೆದ 7 ದಿನಗಳ ಹಿಂದೆ ಒಂದು ಬಂಕ್ನಲ್ಲಿ ದರ ನಿಗದಿ ಜಾಸ್ತಿ ಆಗಿತ್ತು. ಈ ಎಲ್ಲ ಸಂಕಷ್ಟಗಳಿದೆ. ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋಕ್ಕೆ ಬಂದಿರಾ, ಏನು ಕೊಡೋಕ್ಕೆ ಬಂದಿರಾ ಸರ್? ಈಗ ಆಟೋ ಚಿಕ್ಕಮಗಳೂರಲ್ಲಿ 4,000 ಆಟೋ ಓಡ್ತಾ ಇದೆ. ಇದರಿಂದ 3,500 LPGನ ಅವಲಂಬಿತವಾಗಿದೆ. ಆದರೆ ಈಗೇನಾಗಿದೆ, ನಮಗೆ ಸತತವಾಗಿ 7 ದಿವಸದಿಂದ ಗ್ಯಾಸ್ ಬಂದಿಲ್ಲ. ಯಾವುದೇ 3 ಬಂಕಲ್ಲೂ ಗ್ಯಾಸ್ ಕ್ಲೋಸ್ ಆಗಿದೆ. ಅದರಿಂದ ಈಗ ಕೆಲವು ಮನೆ ಹತ್ರ ಗಾಡಿ ನಿಂತಿದೆ, ಕೆಲವು ರಸ್ತೆ ಬದಿಯಲ್ಲಿ ಗಾಡಿಗಳು ನಿಂತಿದೆ. ಅದರಿಂದ ಆಟೋ ಚಾಲಕರ ಕುಟುಂಬ 3,500 ಕುಟುಂಬ ಇವತ್ತು ಬೀದಿಗೆ ಬಂದಿದೆ. ಅನಿವಾರ್ಯವಾಗಿ ನಾವು ಮಾನ್ಯ ಜಿಲ್ಲಾಡಳಿತಕ್ಕೆ ನಾವು 72 ಗಂಟೆ ಹಿಂದೆನೇ ನಾವು ಹೇಳಿದ್ದು, 72 ಗಂಟೆ ಒಳಗಡೆ ನಮಗೆ ನೀವು ಈ ಸಮಸ್ಯೆನ ಬಗೆಹರಿಸ್ಕೊಡಿ, ನಮ್ಮ ಕುಟುಂಬ ಬೀದಿಗೆ ಬರೋದನ್ನ ತಪ್ಪಿಸ್ಕೊಡಿ ಅಂತೇಳಿ ನಾವು ಹೇಳಿದ್ದು. ಆಹಾರ ಸರಬರಾಜು ಇಲಾಖೆ ಅಧಿಕಾರಿಗಳಿಗೂ ನಾವು ಮನವಿ ಮಾಡಿದ್ದು. ಆದರೆ ಯಾವುದೇ ಥರದ ನಮಗೆ ಸ್ಪಂದನೆ ಬಂದಿಲ್ಲ. ಮತ್ತು ಇನ್ನೊಂದು ಏನಂದರೆ, ಒಂದು ಬಂಕಲ್ಲಿ 135 ರೂಪಾಯಿ, ಒಂದು ಬಂಕಲ್ಲಿ 145 ರೂಪಾಯಿ, ಇನ್ನೊಂದು ಬಂಕಲ್ಲಿ 85 ರೂಪಾಯಿ. ಈ ದರಪಟ್ಟಿನ ಇವರಿಗೆ ದರಪಟ್ಟಿನ ಫಿಕ್ಸ್ ಮಾಡೋಕ್ಕೆ ಯಾರು ಅಧಿಕಾರ ಕೊಡೋದು ಅಂತ. ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಕ್ಯೂ ನಿಂತರೂ ಕೂಡ ಒಂದಿನ ಬಿಟ್ಟು ಸಿಗ್ತಾ ಇದೆ. ಆದರೆ ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾಕೆ ಈ ರೀತಿ ಅಭಾವ ಸೃಷ್ಟಿಯಾಗಿದೆ ಅಂತ ಸರ್? ಯಾಕೆ ಅಭಾವ ಸೃಷ್ಟಿಯಾಗಿದೆ ಅಂದರೆ ಗ್ಯಾಸ್ ರೇಟ್ ಇವ್ರು ಜಾಸ್ತಿ ಮಾಡಲಿಕ್ಕೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಹಾಸನ ಜಿಲ್ಲೆಯಲ್ಲಿ 75-80 ರೂಪಾಯಿ ಗ್ಯಾಸ್ ಸಿಗ್ತದೆ. ಚಿಕ್ಕಮಗಳೂರಲ್ಲಿ 145-150 ರೂಪಾಯಿ ಹೇಳ್ತಾರೆ. ಯಾಕೆ ಅಧಿಕಾರಿಗಳು ಕಂಟ್ರೋಲ್ ಇಲ್ವಾ? ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ಧೋರಣೆ ಏನಾಗಿದೆ ಸರ್? ಸರ್, ಇವರಿಗೆ ಅಧಿಕಾರಿಗಳು ಕರೆದು ಇವರಿಗೆ ಏನು ಇದು ಮಾಡ್ತಾ ಇಲ್ಲ, ನೋಟಿಸ್ ಕೊಡ್ತಾ ಇಲ್ಲ, ಇನ್ನೊಂದು ಏನು ಮಾಡ್ತಾ ಇಲ್ಲ. ಅವರಿಗೆ ಗ್ಯಾಸ್ ಇಲ್ಲ ಅಂತ ನಾವು ಇವ್ರಿಗೆ ಹಲವಾರು ಮನವಿ ಕೊಟ್ಟಿದ್ದೀವಿ. ಡಿ.ಸಿ.ಅವರಿಗೆ ಆಗಲಿ ಮತ್ತು ಆಹಾರ ಸರಬರಾಜು ಇಲಾಖೆ ಅವರಿಗೆ ಆಗಲಿ ಮನವಿ ಕೊಟ್ಟಿದ್ದೀವಿ. ಬಟ್ ನಾವು ಮನವಿ ಕೊಟ್ಟಂಥದ್ದನ್ನು ಅವರಿಗೆ ಗ್ಯಾಸ್ ಬಂಕ್ ಮಾಲೀಕರಿಗೆಲ್ಲ ಕರೆದು ಅವ್ರು ಕೇಳ್ತಾ ಇಲ್ಲ, ನೀವು ಯಾಕೆ ಹಿಂಗೆ ಮಾಡ್ತಿದ್ದೀರಾ ಅಂತ. ಸರ್, ಇವತ್ತಿಗೆ 1 ವಾರ ಆಯಿತು ಚಿಕ್ಕಮಗಳೂರಲ್ಲಿ ಗ್ಯಾಸ್ ಇಲ್ದಲೆ 1 ವಾರ ಆಯಿತು ಸರ್. LPG ಆಟೋ 3,000 ಆಟೋ ಇದೆ ಚಿಕ್ಕಮಗಳೂರಲ್ಲಿ ಸರ್. 3,000 ಆಟೋದಲ್ಲಿ ಒಂದು 500 ಆಟೋನೂ ಓಡ್ತಾ ಇಲ್ಲ ಸರ್ ಚಿಕ್ಕಮಗಳೂರು. ಇದಿಷ್ಟು ಆಟೋ ಚಾಲಕರ ಮಾತಾಗಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮ್ರಾಮ್ಯಾನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.